ಕುಡಂಬಲ್ ಗ್ರಾಮದಲ್ಲಿ ಕ್ರಿಸ್ಮಸ್ ವಿಜೃಂಭಣೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಕುಡಂಬಲ್ ಗ್ರಾಮದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಭಜನೆ ಮತ್ತು ಯೇಸುವಿನ ಹಾಡುಗಳನ್ನು ಹಾಡುತ್ತಾ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣ ಮಾರ್ಗವಾಗಿ ಮುಖ್ಯ ರಸ್ತೆಗಳ ಮೂಲಕ ತೆರಳಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಫಾಸ್ಟರ್ ರೇವ್ಸ್ ಸುಭಾಷ್ ಮುಖಂಡರಾದ ಈಶಪ್ಪ ಒಳಖಿಂಡಿ, ವಿಜಯಕುಮಾರ್ ದೊಡ್ಮನಿ, ಚಿಟ್ಟು ಮರಕಲ್, ರಾಜಶೇಖರ್ ಇಸ್ಲಾಂಪುರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಮೇಶ್ ಕುಡಂಬಲ್, ಜೆಕೆ ನ್ಯೂಸ್ ಕನ್ನಡ, ಚಿಟಗುಪ್ಪ. 4ನೇ ವರ್ಷದ ರೆವರೆಂಡ್ ಎಸ್ ಸುಭಾಷ್ ಪಾಸ್ಟರ್ ಮೆಥೋಡಿಸ್ಟ್ ಚರ್ಚ್ ಕುಡಂಬಲ್, ಡಿಸ್ಟ್ರಿಕ್ಟ್ ಚಿಟಗುಪ್ಪ. ಈ ಒಂದು ಸ್ಥಳದಲ್ಲಿ ಒಂದು ಕ್ರಿಸ್ಮಸ್ ಹಬ್ಬದ ಈ ಒಂದು ಆಟದ ಸ್ಪರ್ಧೆ ಮುಖಾಂತರವಾಗಿ ಮತ್ತು ದೇವರ ವಾಕ್ಯದ ಅಲ್ಲಿ ಯೇಸುವನ್ನು ಕಾಣುವುದಕ್ಕೆ ತಮ್ಮಲ್ಲಿರುವ ಎಲ್ಲಾ ಕುರಿಗಳನ್ನು ತೆಗೆದುಕೊಂಡು, ಚೊಚ್ಚಲ ಕುರಿಗಳನ್ನು ತೆಗೆದುಕೊಂಡು ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿ ಯೇಸು ಕ್ರಿಸ್ತನನ್ನು ಕಂಡರು ಎಂಬುದಾಗಿ. ಅದೇ ರೀತಿಯ ಮೂರನೇ ದೇಶದ ಜೋಯಿಸರು ಸಹ ಯೇಸು ಕ್ರಿಸ್ತನ ಒಂದು ಜನನವನ್ನು ತಿಳಿದರು, ನಕ್ಷತ್ರವನ್ನು ತಿಳಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಲೋಕದ ರಕ್ಷಕರು ಜನಿಸಿ ಬಂದಿರುವಾಗ ಅಲ್ಲಿರುವಂತಹ ಪಂಡಿತರು ಯಾವ ರೀತಿಯಿಂದ ನೋಡಿದರೋ ಅದೇ ರೀತಿಯಿಂದ ಇರುವ ಈ ಲೋಕದಲ್ಲಿರುವ ಎಲ್ಲಾ ಜನರು ಯೇಸು ಕ್ರಿಸ್ತನನ್ನು ಕಂಡುಕೊಂಡು ಆತನ ಪ್ರೀತಿಯನ್ನು ಅರಿತುಕೊಂಡು ಆತನ ಮಾರ್ಗದಲ್ಲಿ ಜೀವಿಸುವಾಗ ನಿಜಕ್ಕೂ ಅವರ ಮನೆಯಲ್ಲಿ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಸಿಗ್ತದೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ನೋಡುತ್ತಾ ಇದ್ದೇವೆ. ಅಂತಂದ್ರೆ ಗಾಬ್ರಿಯಲ್ ದೇವದೂತನ ಮುಖಾಂತರವಾಗಿ ಸಾರಪಟ್ಟ ಸಂದೇಶ. ಅಂದಿನ ದಿನಮಾನಗಳಲ್ಲಿ ಅಡವಿಯಲ್ಲಿ ಕುರುಬರು ತಮ್ಮ ಕುರಿಗಳನ್ನು ವಹಿಸ್ತಾ ಇದ್ರು. ಅವಾಗ ಆಕಾಶದಿಂದ ಪಕ್ಕನೆ ದೇವದೂತನ ಬಂದು, ಹೆದರಬೇಡಿರಿ, ಜನರಿಗೆಲ್ಲ ಶುಭ ಸಂದೇಶ ಸಾರತಕ್ಕಂಥ ವಿಷಯ ನಿಮಗೆ ತಿಳಿಸ್ತೇನೆ. ಅದೇನೆಂದರೆ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಯೇಸು ಕ್ರಿಸ್ತನ ಜನಿಸಿ ಬರತಕ್ಕವನಾಗಿದ್ದಾನೆ. ಆತನ ಲೋಕದ ಸಕಲ ಜನರ ಪಾಪ ನಿವಾರಣೆ ಮಾಡತಕ್ಕ ಏಕೈಕ ಯಜ್ಞದ ಕುರಿ ಆಗಿರ್ತಾನೆ ಎಂಬುದಾಗಿ ನೋಡ್ತಕ್ಕಂಥರಾಗ್ತೇವೆ. ಯಜ್ಞದ ಕುರಿ ಎಂಬುದಾಗಿ ನೋಡುವಾಗ ನಮ್ಮ ದೇಶದ ಒಂದು ಸಂಪ್ರದಾಯ ಪ್ರಕಾರ ನಾವು ನೋಡ್ತೇವೆ, ಋಗ್ವೇದ, ಯಜುರ್ವೇದ, ಸಂವೇದ, ಅಥರ್ವಣ ವೇದಗಳಲ್ಲಿ ಮನುಷ್ಯನ ಪಾಪ ಪರಿಹಾರ ಆಗಬೇಕಾದರೆ ಯಾವುದೇ ಪ್ರಾಣಿ ಅಥವಾ ಪಶು ಬಲಿಗಳನ್ನು ಕೊಡ್ತಕ್ಕಂಥ ಸಂಪ್ರದಾಯ ಇತ್ತು. ಆದರೆ ಈ ಲೋಕದಲ್ಲಿ ಮನುಷ್ಯನರು ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ರ ಪ್ರಯುಕ್ತ ತಂದೆಯಾದ ದೇವರು ತಾನೇ ತನಗಿಂತ ಮಹೋನ್ನತ ಸ್ಥಾನ ತಿಳಿಸಿ ಯಾವ ಲೋಕದಲ್ಲಿ ಮನುಷ್ಯರ ರೂಪದಲ್ಲಿ ಯೇಸಪ್ಪ ಮತ್ತು ಮರಿಯಳ ಒಂದು ಗರ್ಭದಲ್ಲಿ, ತಾಯಿಯತ್ತ ಮರಿಯಳ ಗರ್ಭದಲ್ಲಿ ಪರಿಶುದ್ಧಾತ್ಮನಿಂದ ದೇವದೂತರು ಹೇಳಿದ ಹಾಗೆ ಗರ್ಭಧರಿಸಲ್ಪಟ್ಟು ಅವರು ದಾವೀದ ವಂಶಕ್ಕೆ ಸಂಬಂಧಪಟ್ಟದಿಂದ ಅಂದಿನ ಒಂದು ಸಮುದಾಯ, ಅಂದಿನ ಅರಸನಾಗಿರ್ತಕ್ಕ ಫರೋನ ಅರಸನ ಒಂದು ಆದೇಶದ ಮೇರೆಗೆ ಅವರು ಪ್ಯಾಲೆಸ್ತೈನ್ ದೇಶದ ಬೆತ್ಲೆಹೇಮ್ನಲ್ಲಿರ್ತಕ್ಕ ಖಾನೇಸು ಮರಿ ಬರೆಸ್ಕೊಳ್ಳುವಂತ ಹೋದ ಸಮಯದಲ್ಲಿ ಅಲ್ಲಿರ್ತಕ್ಕ ಆ ಒಂದು ಛತ್ರದಲ್ಲಿ ಅವರಿಗೆ ಇಳುಕೊಳ್ಳೋದಕ್ಕೆ ಸ್ಥಳವಿಲ್ಲದ ಕಾರಣ ದನದ ಕೊಟ್ಟಿಗೆಯಲ್ಲಿ ಆ ತುಂಬು ಗರ್ಭಿಣಿ ಆಗುತ್ತಾ ಮರಿಯಳು ಒಂದು ಮಗುವನ್ನು ಹೇರುತ್ತಾಳೆ. ಆ ಮಗುಗೆ ದೇವದೂತನ ಹೇಳಿದಾಗೆ ಯೇಸು ಎಂದು ನಾಮಕರಣ ಆಯ್ತು. ಯೇಸು ಎಂದರೇನು? ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ನಾವು ಕಾಣತಕ್ಕರಾಗ್ತೇವೆ. ಅದಕ್ಕೋಸ್ಕರ ಈ ದಿವಸ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡತಕ್ಕದ್ದು ಯಾವ ರೀತಿ ಈ ಲೋಕಕ್ಕೆ ದೇವರು ಬಹುಮಾನೋಪಾದಿಯಲ್ಲಿ ಬಂದಿದ್ದನೋ ಅದೇ ರೀತಿ ಪ್ರತಿಯೊಬ್ಬ ಕ್ರೈಸ್ತ ಸಹೋದರ, ಕ್ರೈಸ್ತ ಸಮುದಾಯದ ಒಂದು ಸಂದೇಶ ಏನಂತಂದ್ರೆ ನಾವು ಲೋಕಕ್ಕೆ ಬೆಳಕಾಗಿರ್ಬೇಕು, ಲೋಕದ ಶಾಂತಿ ನೆಲೆಸಬೇಕು ಮತ್ತು ಈ ದೇಶದ ಮಣ್ಣಿನ ಒಂದು ಕಾನೂನಿಗೆ ಬೆಲೆ ಕೊಡಬೇಕೆಂಬುದು ಈ ಸತ್ಯದ ಹೇಳುವ ಹಾಗೆ ಕ್ರೈಸ್ತರ ಒಂದು ಏಕೈಕ ಉದ್ದೇಶ ತಾನು ಮಾನವವಾಗಿ ಜನಿಸಿದ ಮೇಲೆ ತಾನು ಇಹಲೋಕದ ಯಾತ್ರೆ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇಹಲೋಕದ ಯಾತ್ರೆ ಮುಗಿಸ್ಕೊಂಡ ಮುಂಚಿತವಾಗಿ ನಾನು ಯೇಸು ಸ್ವೀಕಾರ ಮಾಡಿಕೊಂಡಾಗ ಮಾತ್ರ ನನಗೆ ಪರಲೋಕ ಮಾರ್ಗ ಲಭಿಸತಕ್ಕದ್ದಾಗಿದೆ ಎಂಬುದಾಗಿ ನಾವು ಕಾಣ್ತಕ್ಕಂಥರಾಗ್ತೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.